ಮಲ್ಲನಗೌಡ ಕೋನನಗೌಡ. ನಾನು ಮಲ್ಲನಗೌಡ ಕೋನನಗೌಡ ಅಂತ ಯಲಬುರ್ಗಾ ತಾಲೂಕಿನವನು. ವಿಶೇಷವಾಗಿ ಈ ಕೊಪ್ಪಳ ಏತ ನೀರಾವರಿ ಇರ್ಬೋದು, ಕೃಷ್ಣಾ ಬಿ ಸ್ಕೀಮ್ ಇರ್ಬೋದು, ಈ ಹೋರಾಟದ ರೂಪರೇಷೆ ಅದರ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಕುಷ್ಟಗಿ ತಾಲೂಕಿನ ನನ್ನ ಹಿರಿಯರಾಗಿರ್ತಕ್ಕಂಥ ಗಂಗಾಧರ್ ಸರ್ ಜೊತೆಗೆ ಎಲ್ಲ ಹಿರಿಯರಿಗೆ ಅದು ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ನಾನು ಕೂಡ ಸರ್ ಒಂದಿಗೆ ಭಾಗವಹಿಸುವಂಥ ಅವಕಾಶ ಸಿಕ್ತು. ವಿಷಯ ಅವೆಲ್ಲರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಅತ್ಯಂತ ಪ್ರಜ್ಞಾವಂತ ರಾಜಕಾರಣಿ ಅಂತೇಳಿ ಪಕ್ಕದ ಕ್ಷೇತ್ರದವ್ರು ತಿಳ್ಕೊಂಡಿದ್ದಾರೆ ಶಾಸಕರನ್ನು. ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ದೂರ ಇರ್ತಕ್ಕಂಥ ಬೆಟ್ಟ ಚಂದ ಕಾಣುತ್ತೆ, ಸಮೀಪ ಹೋದಾಗ ಕಲ್ಲು ಮುಳ್ಳು ಎಲ್ಲ ಇದು ಕೂಡ ಕಲ್ಲು ಮುಳ್ಳುಗಳನ್ನು ಒಳಗೊಂಡಿದೆ ಅಂತಕ್ಕಂಥ ಜ್ಞಾನ ನಮಗಾಗುತ್ತೆ. ವಾಸ್ತವ ಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದು ನನ್ನ ಪರಿಕಲ್ಪನೆ. ಇವತ್ತು ಸನ್ಮಾನ್ಯ ಶಾಸಕರು ಜೊತೆಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವ್ರು ಮಾತೆತ್ತಿದ್ರೆ ನನ್ನಂಥ ನೀರಾವರಿ ಜ್ಞಾನಿ ಯಾವನಿಗಿದೆ ಇದೇ ಶಬ್ದವನ್ನು ಯೂಸ್ ಮಾಡ್ತಾರೆ. ಅವರು ನಾನು ಅದನ್ನ ಹೇಳ್ಬೋದಾದ್ರೂ ಕೂಡ ಯಾರಿಗೆ ಗೊತ್ತಿದೆ ನೀರಾವರಿಗೆ ನಾಲೆಜ್ ಇಲ್ಲ, ಯಾರಿಗೂ ಇಲ್ಲ, ನನ್ನಷ್ಟು ನಾಲೆಜ್ ಯಾರಿಗಿದೆ ಅಂತ ಹೇಳ್ತಾರೆ. ಸರಿ, ನಿಮ್ಮಷ್ಟು ನಾಲೆಜ್ ಇರುತ್ತೆ, ನಿಮ್ಮಷ್ಟು ಯಾರಿಗೂ ನಾಲೆಜ್ ಇಲ್ಲ ಎನ್ನೋದಾದರೆ ಇವತ್ತು ನೀವು 85ರಿಂದ ಇಲ್ಲಿವರೆಗೂ ಶಾಸಕರಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿ, ಆದರೆ ಕ್ಷೇತ್ರದ ರೈತರಿಗಿರ್ಬೋದು, ಈ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗಿರ್ಬೋದು, ವಿಶೇಷವಾಗಿ ನಮ್ಮ ಜಿಲ್ಲೆಯ ರೈತರಿಗೆ ನೀರಾವರಿಯನ್ನು ಕಲ್ಪಿಸ್ತಕ್ಕಂಥ ಅವಕಾಶ ನಿಮಗೆ ಸಾಕಷ್ಟು ಇದ್ದರೂ ಕೂಡ ನೀವು ಉದ್ದೇಶಪೂರ್ವಕವಾಗಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಅವತ್ತು ಹೇಳ್ತಾ ಇದ್ರಿ, ಪ್ರತಿ ಸಾರಿನೂ ಅದನ್ನೇ ಹೇಳ್ತೀರಿ, ನಮ್ಮ ನೀರು ಬರಲ್ಲ ರೀ, ನಮ್ಮದು ಹೈಟ್ನಾಗಿದ್ವಿ, ಅದು ಕೆಳಮಟ್ಟದಾಗ ಐತಿ. ಇವತ್ತು ನೀರು ಬರ್ತಾ ಇದ್ವಿ. ಅಥವಾ ಅವತ್ತು ಜಗದೀಶ್ ಶೆಟ್ಟರ್ ಅವರು 2012ರಲ್ಲಿ ಏನು ಅಡಿಗಲ್ ಹಾಕಿದ್ರು, ಅವತ್ತು ಅಡಿಗಲ್ಲನ್ನು ಅಡ್ಡಗಲ್ ಅಂದಿದ್ರು, ಅದು ತಮಗೆ ನೆನಪಿರಬೇಕಾಗುತ್ತೆ. ಜೊತೆಗೆ 2013ರಲ್ಲಿ ತುಂಗಭದ್ರದಿಂದ ಕೃಷ್ಣವರಿಗೆ ಅಂದರೆ ಕೂಡಲ ಸಂಘದವರಿಗೆ ಪಾದಯಾತ್ರೆ ಮಾಡಿದ್ರು. ನಮ್ಮ ನಡಿಗೆ ಕೃಷ್ಣೆ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಅಂತೇಳಿ ಕೂಡಲ ಸಂಗಮೇಶ್ವರ ಮೇಲೆ ಪ್ರಮಾಣ ಮಾಡಿದ್ರಿ. ಅವತ್ತೇನಂತ ಕೃಷ್ಣಾ ಕೊಳ್ಳದ ನದಿ ಕಣಿವೆ ಯೋಜನೆಗಳನ್ನು ನಮ್ಮ ಸರ್ಕಾರ 5 ವರ್ಷದಲ್ಲಿ 2013ರಿಂದ 2018ರಲ್ಲಿ ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ ಹೇಳಿ ನೀವು ಮುಗಿಸಿದ್ದೇನು ಸಂಪೂರ್ಣವಾಗಿ? ಆ ನದಿ ಕಣಿವೆ ಯೋಜನೆಯ ಮುಗಿಸ್ಲಿಲ್ಲ ನೀವು. ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಬದುಕನ್ನು ಮುಗಿಸಿದ್ದು ಈ ಕಾಂಗ್ರೆಸ್ಸಿನ ಸಾಧನೆ ಅಂತ ಹೇಳಬೇಕಾಗುತ್ತೆ. ಅದನ್ನು ರೂಪರೇಷೆ ಮಾಡಿದ್ದು ನಾನೇ ಅಂತ ನೀವೇ ಹೇಳಿದ್ರಿ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ ಪಾದಯಾತ್ರೆ ಮಾಡಬೇಕಾದ್ರೆ ನಾನೇ ಕಾರಣಕರ್ತ, ನಾನು ಮಾಡಿದೆ ಅಂತ ಹೇಳಿದ್ರಿ. ಆದರೆ ನೀವು ಮಾಡಿರ್ತಕ್ಕಂಥದ್ದು ರೈತರಿಗೆ ಮೋಸ. ಇವತ್ತು ರೈತರಿಗೆ ನೀರಾವರಿ ಕೊಟ್ಟಿದ್ರೆ, ನೀರಾವರಿ ಮಾಡಿದರೆ ನಮ್ಮ ಜಿಲ್ಲೆಯ ರೈತರು ಅತ್ಯಂತ ಖುಷಿಯಿಂದ